ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಪಾಪು ಹಾಯ್ ಇಡು. ಹಾಯ್. ಸೊ ಎಸ್, ಈ ಥರ ರೆಡಿ ಆಗಿದ್ದೀನಿ. ಟಾಪ್ ಹಾಕ್ಕೊಂಡು, ವೈಟ್ ಟಾಪ್ ಪ್ಯಾಂಟ್ ಹಾಕ್ಕೊಂಡು. ಸೊ ಕಾಣಿಸ್ತದೆ, ಸೆಂಟ್ರಿಗೆ ಹೋಗ್ತಿದ್ದೀನಿ. ಹೆಂಗಿದ್ದೀನೋ ಏನೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತು ಗುರು ಪೌರ್ಣಮಿ ದಿವಸ. ಸೊ ಅದಕ್ಕೋಸ್ಕರ ಇವತ್ತು ವ್ಲಾಗ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡಿಬಿಡೋಣ, ಇಲ್ಲಾಂದರೆ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಈ ಥರ ರೆಡಿ ಆಗಿದ್ದೀನಿ. ಪಾಪು ಕೂಡ ಈ ಥರ ರೆಡಿ ಆಗಿದ್ದಾನೆ. ತೋರಿಸು ನನ್ನ ಸ್ಲಿಪ್ಪರ್ ಹಾಕ್ಕೊಂಡು ಒಳಗಡೆ ಬಂದಿದೆ. ಚೆನ್ನಾಗಿದೆ ಡ್ರೆಸ್ಸು, ನಿಂಗೆ ಇಷ್ಟನಾ? ಮಿಕ್ಕಿ ಮೌಸ್ ಡ್ರೆಸ್ ಅಲ್ಲಮ್ಮ? ವೆರಿ ಗುಡ್. ಈ ಕಡೆಯಿಂದ ತೋರಿಸು, ಬೆಳಕು ಬೀಳೋದ್ರಿಂದ ಚೆನ್ನಾಗಿ ಕಾಣಿಸ್ತೀಯ. ಚೆನ್ನಾಗಿ ಕಾಣಿಸ್ತದೆ ಅಲ್ಲ? ಸೊ ನೋಡಿದ್ರಲ್ಲ ಫ್ರೆಂಡ್ಸ್. ಸೊ ಬನ್ನಿ ಇವತ್ತು ಹೋಗೋಣ. ಎದುರುಗಡೆ ಮನೆ ಆಂಟಿ ಕಾಯ್ತಾ ಇದ್ದೀನಿ. ನಮ್ಮತ್ತೆ ಅವರು ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ, ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸೊ ನಾನು ಕೆಲಸಗಳೆಲ್ಲ ಮಾಡಬೇಕಿತ್ತು. ಮನೆ ಕಸ ಗುಡಿಸಿ, ಮನೆ ಹೊರಿಸಿ, ಪಾತ್ರೆ ತೊಳ್ದು ಬಾತ್ ಮಾಡಿದ್ದೀನಿ ಇವತ್ತು. ಸೊ ಅದನ್ನು ತೋರಿಸ್ತೀನಿ. ಸೊ ನೋಡಿ, ಬಾತ್ ಮಾಡಿದ್ದೀನಿ, ಟೊಮೆಟೊ ಬಾತು ಸಕ್ಕದಾಗಿದೆ. ಸೊ ಬಂದಿದ್ದೀನಿ ಅಣ್ಣ ದೇವಸ್ಥಾನಕ್ಕೆ ಹೋಗಿ. ಪಾಪುಗೆ ತಿನ್ನಿಸ್ಬಿಟ್ಟೆ, ನಾನು ತಿಂದಿಲ್ಲ. ಪಾಪುಗೆ ತಿನ್ನಿಸಿದ್ದೀನಿ. ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ, ಅದನ್ನೇ ಸ್ವಲ್ಪ ತಿನ್ಕೊಂಬಿಡೋಣ ಅಷ್ಟೇ. ಸೊ ಈಗ ಇದೆ ನಮ್ಮ ಅಡುಗೆ ಮನೆ ಕ್ಲಿಯರ್ ಆಗಿದೆ. ಜೀತು ಕೂಡ ಊಟ ಹಾಕಾಯಿತು. ಅವನಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡಿದ್ದೀನಿ. ಮತ್ತೆ ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕ್ಬಿಟ್ಟು ಪೂಜೆ ಮಾಡಿ ಹೊರಟ್ಬಿಟ್ರು ಅವರು. ಸೊ ಈ ಥರ ಕಾಣಿಸ್ತದೆ ಪೂಜೆ ಮಾಡಿ, ಓಕೆನಾ? ಸೊ ಜಸ್ಟ್ ಗ್ಲಿಮ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ಬನ್ನಿ ಹೊರಡೋಣ. ರೆಡಿನಾ ದೇವಸ್ಥಾನಕ್ಕೆ? ನೋಡಿ ಕತ್ಲು ಈ ಕಡೆ ಬಾ, ನೀನು ಕಾಣಿಸೋದೇ ಇಲ್ಲ. ರೆಡಿನಾ ದೇವಸ್ಥಾನಕ್ಕೆ? ರೆಡಿ? ನಿಂಗೆ ಸಾಯಿಬಾಬಾ ದೇವಸ್ಥಾನ ಇಷ್ಟನಾ? ಎಷ್ಟು ಇಷ್ಟ ಮಗನೆ ನಿಂಗೆ? 100 ರೂಪಾಯಿ ಅಲ್ಲ, ಎಷ್ಟು ಇಷ್ಟ? ತುಂಬ ಇಷ್ಟನಾ ಸ್ವಲ್ಪ ಇಷ್ಟನಾ ಸಾಯಿಬಾಬಾ? ನೋಡಿದ್ಲಿ ಪಿಂಪಲ್ ಆಗಿ ಹೆಂಗಾಗಿದೆ. ಪಪ್ಪಿ ಕೂಡ ಹೋಯ್ತಾ? ನೀನು ಪಪ್ಪಿ ಕೊಟ್ಟರೆ ಎಲ್ಲ ಹೋಗ್ಬಿಡುತ್ತಲ್ಲ. ಥ್ಯಾಂಕ್ ಯು ಮಗ್ನೆ. ಸೊ ಸೆಂಟರ್ ಕ್ರಾಪಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ಸ್ಟಿಲ್ ಸೆಂಟರ್ ಕ್ರಾಪ್ ತೆಗೆಯೋದು ಒಳ್ಳೇದು ಅಂತಾರೆ, ಅದಕ್ಕೋಸ್ಕರ ಅಲ್ಲ ಮಗ್ನೆ? ನಮ್ಮ ಬುಜ್ಜಿ ನೋಡಿ ಚೆನ್ನಾಗಿ ಕಲಿತಿದ್ದಾನೆ. ಎಷ್ಟು ಚೆನ್ನಾಗಿ ಕಲಿತಿದ್ದಾನೆ ನನ್ನಮ್ಮ. ಎಷ್ಟು ನೋವು ಕೊಂತಿದ್ದೆ. ಬಂಗಾರ ಬೊಂಬೆ ಇದು. ಎಷ್ಟು ಹೆಲ್ಪ್ ಮಾಡುತ್ತೆ ನಮ್ಮ ಮಮ್ಮಿಗೆ ಅಲ್ಲಮ್ಮ? ಯಾರೂ ಇಲ್ಲ, ವಿಡಿಯೋ ಯೂಟ್ಯೂಬ್. ಓಕೆನಾ? ನಡಿ ಹೋಗೋಣ. ಬಾಯ್ ಹೇಳ್ಬಿಡು. ಸಿಗೋಣ ದೇವಸ್ಥಾನದಲ್ಲಿ ಅನ್ನೋ. ಓಕೆ ಬಾಯ್. ಫುಲ್ ಕ್ರೌಡ್. ಬುಕ್ಗಳಿದೆ. ಎಲ್ಲ ಮತ್ತೆ ಎಲ್ಲ ಬೇಗ ರೆಕಮೆಂಡರಿ ಬೇಗ ಬಿಡ್ತಾರ ಏನೋ ವಾಲಂಟಿರಿ. ಓ ರಶ್ ಆಂಟಿ ದರ್ಶನಕ್ಕೂ. ಅಲ್ಲಿ ಅಲ್ಲಿ ಅಣ್ಣ ಹುಷಾರು ಮಮ್ಮ. ಕೊಬ್ಬರ್ತೀಯಾ? ನಾನು ಹಿಡ್ಕೊತೀನಿ ಬಾ. ಇಟ್ಕೊಂಡೆ ಮುಂದೆ ಇಲ್ಲಿ ಇದ್ದಾರೆ ಅಲ್ಲ. ಹಾಂ. ಸೊ ದೇವಸ್ಥಾನಕ್ಕೆ ಹೋಗಿದ್ದು ನೋಡಿದ್ರಲ್ವಾ? ನಾನು ಯಾರ ಮುಖನೂ ಅಷ್ಟು ಕ್ಲಿಯರಾಗಿ ತೆಗ್ದಿಲ್ಲ, ಯಾಕಂದರೆ ಅವರ ಪ್ರೈವಸಿ ಎಫೆಕ್ಟ್ ಆಗುತ್ತೆ, ಮತ್ತು ಅವ್ರ ಪರ್ಮಿಷನ್ ಇಲ್ಲದ್ರೆ ವೀಡಿಯೋಸ್ ಮಾಡೋದು ಕೂಡ ಅಷ್ಟೊಂದು ಒಳ್ಳೇದಲ್ಲ ಅಂತ. ಸೊ ಸಿಕ್ಕಾಪಟ್ಟೆ ಜನ ಜಾತ್ರೆ ಅಂತ ಹೇಳ್ಬೋದು. ಎಷ್ಟು ರಶ್ಶು, ಎಷ್ಟು ದೊಡ್ಡ ಕ್ಯೂ ಗೊತ್ತಾ? ಆ್ಯಕ್ಚುಲಿ ನಮ್ಮ ಅತ್ತೆ ಮತ್ತು ಜಯ ಅಕ್ಕ ಅಂತ ಆಪೋಸಿಟ್ ಅದೇ ಲಕ್ಕಿ ಅವ್ರ ಮಮ್ಮಿ ಎಲ್ಲ ಇದ್ದಾರಲ್ಲ, ಅವರು ವಾಲಂಟಿಯರ್ ಆಗಿ ಹೋಗಿದ್ದಾರೆ ಇಲ್ಲಿ. ಸೊ ಅದಕ್ಕೋಸ್ಕರ ನಮಗೆ VIP ಕಡೆಯಿಂದ ಬಿಟ್ಟರು.
VIP ಕಡೆ ಕೂಡ ನೋಡಿ ಎಷ್ಟು ದೊಡ್ಡ ಕ್ಯೂ ಇದೆ. ಸೊ ಅದೇ ಅನ್ಕೊತಾ ಇದ್ವಿ, ಗುರುಪೂರ್ಣಿಮೆ ದಿವಸ ಎಲ್ಲ ಜನ ಬಂದು ದೇವ್ರ ದರ್ಶನ ಮಾಡಿದ್ದಾರೆ. ಸೊ ಅದೊಂದು ಕೂಡ, ಮತ್ತು ಅನ್ನದಾನ ಮಾಡ್ತಾರೆ ಇಲ್ಲಿ ತುಂಬ ಜನಕ್ಕೆ, ಎಷ್ಟೋ ಜನಕ್ಕೆ ಲೈಕ್ ಆಚೆ ಕಸ ಗುಡಿಸ್ತಾ ಇರ್ತಾರಲ್ವ ಅವರು, ಮತ್ತು ತುಂಬ ಲೈಕ್ ಒಂದೊತ್ತು ಊಟನ ನಾವೆಷ್ಟು ಕಷ್ಟಪಡಬೇಕಲ್ವ ದುಡಿಯೋಕ್ಕೆ, ಇಷ್ಟೊಂದು ಉಪಯೋಗ ಆಯಿತು. ತುಂಬ ಜನ ತಿಂತಾಯಿದ್ರು. ನನಗೆ ಅದನ್ನು ನೋಡೇ ತುಂಬ ಖುಷಿ ಆಯಿತು. 5 minutes वीडियो ಮಾಡ್ಕೊಂಡ್ಬಿಡ್ತೀನಿ. तो से जो पिंक शर्ट नहीं जरा खोलले तो इतने सुंदर लगे जाना पड़ता है सब एक जो थिला पिंक रे पिंक तो सब रोज खोलिया को तू मना कर हां खोलिया सुंदर लगे মানে পুরো নরম আছে জন্য থেকে তো ছোট দিন জন্য করতে এটা ছোট দিন তারপর আমরা করব চাপড়া এই কারে ರಿಸೆಪ್ಷನ್ ಅಪ್ಪನ ಇಟ್ಕೊಂಡು ಈ ಜನದ ಮಧ್ಯೆ ನಿಜವಾಗ್ಲೂ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ಎದುರುಗಡೆ ಮನೆ ಆಂಟಿಗೆ 1 ನಿಮಿಷ ಇಟ್ಕೊಳ್ಳಿ ಆಂಟಿ ಅಂತ ಕೊಟ್ಬಿಟ್ಟು, ಅವನು ಯಾರ ಹತ್ರನೂ ಕೂಡ ಹೋಗ್ತಾ ಇರಲಿಲ್ಲ, ಓವರಾಗಿ ಆಡ್ತಿದ್ದ. ಅಂದರೆ ಹೋಗ್ಬಿಡ್ತಾನೆ ಎಲ್ಲರ ಹತ್ರ ಬೇಕು ಅಂತಾನೆ. ಬಟ್ ನಾನು ವೀಡಿಯೋ ಮಾಡೋ ಸಮಯದಲ್ಲಿ ಇಲ್ಲ ನಂಗೆ ಪೂಜೆ ಬೇಕು ಅಂತ ಹೇಳ್ತಿದ್ದ. ಸರಿ ಅಂತ ಹೇಳಿಬಿಟ್ಟು 5 ನಿಮಿಷ ಇಟ್ಕೊಳ್ಳಿ ಆಂಟಿ ಅಂತ ಹೇಳಿಬಿಟ್ಟು ಒಂದೇ ಒಂದು ಗ್ಲಿಮ್ಸ್ ತೊಗೊಂಡೆ ಅಷ್ಟೇ. ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಪಾಪನೂ ಇಟ್ಕೊಂಡು ವೀಡಿಯೋ ಮಾಡಿಕೊಂಡು ಆ ಜನ ಜಾತ್ರೆ ಮುಂದೆ ಮಧ್ಯದಲ್ಲಿ ನಿಜ ಡಿಫಿಕಲ್ಟ್ ಆಗೋಯ್ತು. ಬಟ್ ಸಿಕ್ಕಾಪಟ್ಟೆ ಸಖತ್ತಾಗಿ ದರ್ಶನ ಆಯಿತು. ಖುಷಿ ಆಯಿತಾ? ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಫುಲ್ ರಶ್ ಇತ್ತು, ಅದಕ್ಕೋಸ್ಕರ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಬಟ್ ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ಮಾಡಿದ್ದೀನಿ. ಮತ್ತು ಲಾಸ್ಟಲ್ಲಿ ಫೋಟೋಸ್ ಕೂಡ ಅಟ್ಯಾಚ್ ಮಾಡ್ತೀನಿ. ನೀನು ನೋಡು ಬಟ್ಟೆನೇ ಹಾಕೊಂಡಿಲ್ಲ, ಶೇಮ್ ಇವನು ಬಟ್ಟೆ ಬಿಚ್ಚಿದ್ದಾನೆ. ಮಲ್ಕೊಂಡು 1 ಅವರ್ ಎದ್ದ, ಅದಕ್ಕೋಸ್ಕರ ಬಟ್ಟೆ ಬಿಚ್ಚಿದ್ದಾನೆ. ಈಗ ಸಾಯಂಕಾಲ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೀಪ ಹಚ್ಚಿದೆ. ಸೊ ಇಲ್ಲಿ ಕೂಡ ತುಳಸಿ ಹತ್ರ ಕೂಡ ಇವಾಗ ಟಿವಿಯಲ್ಲಿ ರಾಘವೇಂದ್ರ ಸ್ವಾಮಿದು ಗೀತೆಗಳು ಹಾಕಿದ್ದೀನಿ. ಸೊ ನನ್ನ ಮಗ ನೋಡ್ಕೊಂಡು ಕೂತೈತೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಬೆಳಗ್ಗೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದೆ, ಇವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದೆ. ನೋಡ್ತೀನಿ, ಹೋದರೆ ಆ ಕ್ಲಿಪ್ಪಿಂಗ್ನ ಲೈಕ್ ನನ್ನ ಈ ವಿಡಿಯೋ ಮುಂಚೆ ಅಟ್ಯಾಚ್ ಮಾಡ್ತೀನಿ. ಯಾಕೆ ವೆಯ್ಟಿಂಗ್ ಅಂತ ಹೇಳಿದ್ರೆ, ಮಳೆ ಸಿಕ್ಕಾಪಟ್ಟೆ ಮಳೆ ಕಾಣಿಸ್ತಿದೆಯಾ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಹೆವಿ ಮಳೆ ಬರ್ತಾ ಇದೆ. ಅದಕ್ಕೆ ನಾನು ನನ್ನ ಮಗ ಬೆಚ್ಚಿದ ಮನೇಲಿ ಕುತ್ಕೊಂಡ್ಬಿಟ್ಟಿದ್ದೀವಿ. ಸೊ ಹೋಗಬೇಕು, ಒಟ್ಟಿನಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀನಿ. ದೇವರು ಯಾವ ಥರ ಮಾಡ್ತಾನೆ ಆ ಥರ. ದೇವಸ್ಥಾನಕ್ಕೆ ಬೆಳಗ್ಗೆ ಹೋಗಿದ್ದೀನಿ, ರಾಘವೇಂದ್ರ ದೇವಸ್ಥಾನಕ್ಕೂ ಹೋಗಿಬಿಡೋಣ ಅಂತ ಅಷ್ಟೇ, ಹೋಗ್ಬಿಟ್ಟು ಬಂದುಬಿಡೋಣ. ಮನೆ ಹತ್ರನೇ ಇದೆ, ವಾಕಬಲ್ ಡಿಸ್ಟೆನ್ಸ್ ಇದೆ. ಸೊ ಅದಕ್ಕೋಸ್ಕರ ಸೊ ನೋಡೋಣ ಯಾವ ಥರ ಆಗುತ್ತೆ ಅಂತ. ಅಕಸ್ಮಾತ್ ಹೋದರೆ ಆ ವಿಡಿಯೋ ಅಟ್ಯಾಚ್ ಮಾಡ್ತೀನಿ, ಇಲ್ಲಾಂದರೆ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತೇನೆ. ಬಾಯ್ ಬಾಯ್ ಹೇಳಮ್ಮ. ಬಾಯ್, ಲವ್ ಯು ಗೈಸ್. ಹಂಗೆಲ್ಲ ಹೊಡ್ಕೋಬಾರ್ದು. ಥ್ಯಾಂಕ್ ಯು. ಇರು ಮೆಲ್ಲಗಿಳಿ ಇಳಿ. ಇರು ಫಸ್ಟ್ ದೇವ ಸೈಡ್ ಲಕ್ಕಿನ ಇರು ಕೈ ಬಿಡು. ಸಿಪ್ಪೆಗಳು ಕೊಡ್ಬೇಕು ತಾನೇ, ಅವರು ಸಿಪ್ಪೆನ ಬಿಸಾಕ್ಬಿಟ್ಟಿದ್ದಾರೆ. ಬಾ, ಇವರಿಬ್ರು ನೋಡಿ ಕುಳಿತಾರೆ. ಬಾ ಬೇಗ ಈಸ್ಕೊಳ್ಳೋಣ.
ಜೋರಾಗಿ ಚಪ್ಪಾಳೆ ಬರಲಿ ತಮ್ಮ ನೃತ್ಯ ಕಲಾವಿದರಿಗೆ. ಇನ್ನೂ ಅನೇಕ ಡ್ಯಾನ್ಸ್ ಇದೆ, ಇನ್ನೂ ವಿಶೇಷವಾದ. ಲೈಟ್ ಆನ್ ಮಾಡು. ಹಂಗಲ್ಲ ಮಮ್ಮ ತೋರ್ಸು ಕೊಡಿರಿ. ಇದು ಹಿಂಗಿರುತ್ತಲ್ಲ, ಇದು ಆಫು ಹಿಂಗಿರುತ್ತೆ. ಆನ್ ಮಾಡ್ಕೊಂಡು ಹಿಂಗೆ ಅನ್ನೋದು ನಡ್ಕತ್ತಿ. ಯಸ್, ಹ್ಯಾಪಿ ಹ್ಯಾಪಿನಾ? ಇದು ನೋಡಿ, ಇದು ಜಾತ್ರೆಯಲ್ಲಿ ಈಸ್ಕೊಂಡಿದ್ರೆ, ಲೈಕ್ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅಲ್ಲ ಈಸ್ಕೊಂಡಿದ್ದು. 50 ರೂಪಾಯಿ ಅಷ್ಟೇ ಇದು. ಸೊ ಚೆನ್ನಾಗಿದೆ, ಒಂಥರ ಮಕ್ಕಳು ಎಂಜಾಯ್ ಮಾಡ್ತಾರೆ. 50 ರೂಪೀಸು ಆಟ ಸಾಮಾನು. ಚೆನ್ನಾಗಿದೆ. ಲೈಟ್ ಆನ್ ಮಾಡೋದು ಹಿಂಗೆ ಅನ್ನೋದು. ವಾ, ಮ್ಯಾಜಿಕ್ ನೈಫ್. ಹ್ಯಾಪಿನಾ ಮಮ್ಮ? ಹ್ಯಾಪಿ. ಲವ್ ಯು ಮಮ್ಮ. ಲವ್ ಯು ಹೇಳು ಎಲ್ಲರಿಗೂ. ಫ್ಯಾಮಿಲಿ ಲವ್ ಯು ಅನ್ನು ಮಮ್ಮ. ಲವ್ ಯು ಅನ್ನೋದಕ್ಕೆ ಆ ಕಡೆ ಮಾಡು. ನೋಡ್ದ ಎಷ್ಟು ಚೆನ್ನಾಗಾಯ್ತು. ಖುಷಿ. ಸಾರಿ. ಮತ್ತೇನು ಜಯ ಅಕ್ಕ ಹೇಳಿದ್ರಲ್ಲ, ವಾಲಂಟಿಯರ್ ಆಗಿ ಅಲ್ಲೇ ಮಾಡ್ತಾಯಿದ್ರು ಅಂತ. ಅದಕ್ಕೋಸ್ಕರ ತಿರ್ಗಾ ಈವ್ನಿಂಗ್ ಕೂಡ ಸಾಯಿಬಾಬಾ ದರ್ಶನಕ್ಕೆ ಹೋಗಿ ಅಲ್ಲೇ ಪ್ರಸಾದ ತಿನ್ಕೊಂಡು ಬಂದ್ವಿ. ಸೊ ರಾಯರ ದರ್ಶನವೂ ಆಯಿತು, ಬಾಬಾ ದರ್ಶನವೂ ಆಯಿತು. ತುಂಬ ಬ್ಲೆಸ್ಡ್ ಅಂತು. ಗುರು ಪೌರ್ಣಮಿ ದಿವಸ ತುಂಬ ಒಂಥರ ವಿಶೇಷ ಅಂತ ಅನಿಸ್ತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ನೀವು ಮಾಡಬೇಕಾಗಿರೋದಿಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಥ್ಯಾಂಕ್ ಯು. ಬಾಯ್.